ಹಲೋ ಎವ್ರಿವನ್, ವೆಲ್ಕಮ್ ಟು ದ ಬ್ರೆಸ್ಟ್ ಫೀಡಿಂಗ್ ಪಾರ್ಟ್ ಸೀರೀಸ್ 4. ಇವತ್ತು ನಾವು ಫ್ರೀಕ್ವೆನ್ಸಿ ಮತ್ತು ಡ್ಯೂರೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಫ್ರೀಕ್ವೆನ್ಸಿ. ಯೂಶಲಿ ನಾವೇನಂತ ಹೇಳ್ತೀವಿ, 24 ಅವರ್ಸಲ್ಲಿ ಅಟ್ಲೀಸ್ಟ್ 10 to 12 ಟೈಮ್ಸ್ ಮಗುಗೆ ಫೀಡ್ ಮಾಡಬೇಕು ಅಂತ. ಅದರಲ್ಲಿ ನೈಟ್ ಟೈಮ್ ಅಟ್ಲೀಸ್ಟ್ 3 to 4 ಟೈಮ್ಸ್ ಮಗುಗೆ ಫೀಡ್ ಮಾಡಲೇಬೇಕಾಗತ್ತೆ. ಡ್ಯೂರೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಮಗು 1 to 2 ವೀಕ್ ಓಲ್ಡ್ ಇರುವಾಗ ಸಕ್ಲಿಂಗ್ ಕೆಪಾಸಿಟಿ ಅನ್ನೋದು ಮಗುವಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದ ನಾವು ಒಂದು ಬ್ರೆಸ್ಟಲ್ಲಿ ಅಟ್ಲೀಸ್ಟ್ 20 to 30 ಮಿನಿಟ್ಸ್ ತನಕ ಸಕ್ ಮಾಡಿಸ್ಬೇಕಾಗತ್ತೆ. ಅದಾದ ನಂತರ ಯಾವಾಗ ಬೇಬಿ ಸಕ್ಲಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ, ಆಗ ನಾವು ಒಂದು ಬ್ರೆಸ್ಟ್ ಕಂಪ್ಲೀಟ್ ಆದ ನಂತರ ನಾವು ಇನ್ನೊಂದು ಬ್ರೆಸ್ಟಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಈಗ ಕಂಪ್ಲೀಷನ್ ಆಫ್ ಒನ್ ಬ್ರೆಸ್ಟ್ ಅಂದರೆ ಒಂದು ಎದೆಯಲ್ಲಿ ಬರ್ತಾ ಇರೋ ತಿಳಿ ಹಾಲು ಮತ್ತು ಗಟ್ಟಿ ಹಾಲನ್ನು ಖಾಲಿ ಮಾಡಿ ಅದಾದಮೇಲೆ ಇನ್ನೊಂದು ಬ್ರೆಸ್ಟಿಗೆ ಶಿಫ್ಟ್ ಮಾಡೋದನ್ನು ನಾವು ಕಂಪ್ಲೀಷನ್ ಆಫ್ ಒನ್ ಬ್ರೆಸ್ಟ್ ಅಂತ ಹೇಳ್ತೀವಿ. ಯೂಶಲಿ ಒಂದು ಎದೆಯಲ್ಲಿ ನಮಗೆ 2 ಥರದ ಹಾಲು ಬರುತ್ತೆ. ಫ್ರಂಟ್ ಪಾರ್ಟ್ ಆಫ್ ದ ಬ್ರೆಸ್ಟಲ್ಲಿ ತಿಳಿ ಹಾಲಿರುತ್ತೆ, ಅಂದರೆ 4 ಮಿಲ್ಕ್. ಬ್ಯಾಕ್ ಪಾರ್ಟ್ ಆಫ್ ದ ಬ್ರೆಸ್ಟಲ್ಲಿ ಗಟ್ಟಿ ಹಾಲಿರುತ್ತೆ, ದಟ್ ಈಸ್ ಹೈಡ್ ಮಿಲ್ಕ್ ಅಂತ ಕೂಡ ಹೇಳ್ತೀವಿ. ಈಗ ನಾವು ಒಂದು ಬ್ರೆಸ್ಟ್ನ ಕಂಪ್ಲೀಟ್ ಮಾಡಲಾರ್ದಂಗೆ ಇನ್ನೊಂದು ಬ್ರೆಸ್ಟಿಗೆ ಶಿಫ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮಗುಗೆ 4 ಮಿಲ್ಕ್ ಅಷ್ಟೇ ಸಿಗುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಎರಡನ್ನೂ ಖಾಲಿ ಮಾಡಿದ ನಂತರ ಒಂದು ಬ್ರೆಸ್ಟಲ್ಲಿ, ನಂತರ ನಾವೇನು ಮಾಡಬೇಕು, ಇನ್ನೊಂದು ಬ್ರೆಸ್ಟಿಗೆ ನಾವು ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಇದರಿಂದ ಬೇಬಿಗೆ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಎರಡೂ ಕೂಡ ಸಿಗುತ್ತೆ. 4 ಮಿಲ್ಕ್ ಅಷ್ಟೇ ತಗೊಳ್ತಿರೋ ಮಕ್ಕಳಲ್ಲಿ ನಾವು 4 ಮಿಲ್ಕ್ ಸಿಂಡ್ರೋಮ್ನ ನೋಡ್ಬೋದು. 4 ಮಿಲ್ಕ್ ಸಿಂಡ್ರೋಮ್ನ ಕೆಲವು ಲಕ್ಷಣಗಳೇನಪ್ಪ ಅಂತಂದರೆ, ಪುವರ್ ವೆಯ್ಟ್ ಗೇನ್ ಇರುತ್ತೆ. ಮಗು ದಿನದೇ ಅಥವಾ ವಾರಕ್ಕೆ ತಕ್ಕ ವೆಯ್ಟ್ ಗೇನ್ ಆಗ್ತಾ ಇರಲ್ಲ. ಅದ್ರ ಜೊತೆಗೆ ಲಾಂಗ್ ಸ್ಲೀಪ್ ಡ್ಯೂರೇಷನ್ ಕೂಡ ಇರಲ್ಲ. ಅರ್ಧ ಗಂಟೆಗೂ ಮಗು ಎಚ್ಚರಿಕೆ ಆಗಿ ಅಳೋದು, ಕ್ರ್ಯಾಂಕಿ ಆಗಿರೋದು ಇದನ್ನ ನೋಡ್ತಾನೆ ಇರ್ತೀವಿ. ಅದರ ಜೊತೆಗೆ ಮಗು ಪದೇ ಪದೇ ಹಸಿವಿನ ಲಕ್ಷಣಗಳನ್ನ ತೋರಿಸೋದು, ಇದೆಲ್ಲ ನಾವು 4 ಮಿಲ್ಕ್ ಸಿಂಡ್ರೋಮಲ್ಲಿ ನೋಡ್ತೀವಿ. ಅದಕ್ಕಾಗಿ ನಾವೇನು ಮಾಡಬೇಕು, ಮಗುವಿಗೆ ತಿಳಿ ಹಾಲಿನ ಜೊತೆಗೆ ಗಟ್ಟಿ ಹಾಲು ಕೂಡ ಕುಡಿಸ್ಬೇಕು. ಅಂದರೆ ಬ್ಯಾಕ್ ಪಾರ್ಟ್ ಆಫ್ ದ ಬ್ರೆಸ್ಟಲ್ಲಿ ಏನು ಹಾಲಿರುತ್ತೆ ಅದನ್ನು ನಾವು ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಕಂಪ್ಲೀಷನ್ ಆಫ್ ಒನ್ ಬ್ರೆಸ್ಟ್ನ ಹೇಗೆ ಚೆಕ್ ಮಾಡ್ಕೋಬೇಕು ಮತ್ತು 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ನ ಪ್ರಾಮುಖ್ಯತೆಗಳೇನು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಿಗೆಲ್ಲ ಅಗತ್ಯ ಇದೆ ಈ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ.